ನೀವು ಪ್ರೇಮ್ ಅವ್ರ ಜೊತೆ ಮಾಡಿದ್ರೆ ಅವ್ರು ಇರಬೇಕಾಗಿತ್ತು. ಐ ವಾಂಟೆಡ್ ಟು ಆಸ್ಕ್ ಹಿಮ್ ಅ ಕ್ವಶನ್ ಅಲ್ಲಿ. ಒಂದ್ ಕಡೆ ಪ್ರೇಮ್ ಅವ್ರ ಜೊತೆ ಮಾಡಿದ್ರಿ, ಎಷ್ಟು ಇಯರ್ಸ್ ತಗೊಂಡ್ರಿ ಅದಕ್ಕೆ? ಏಕ್ಲವ್ಯಗೆ ಐ ಥಿಂಕ್ ಬಿಕಾಸ್ ಆಫ್ ಕೋವಿಡ್ ಒಂಚೂರು ಎಳ್ದಾಡ್ದು, ಅದು 1.5 ವರ್ಷ ಆಯ್ತು ಟೋಟಲ್. ಓಕೆ, ಕಪ್ ಕೋವಿಡ್ ಅಂತ ಟೋಟಲ್ ಆಲ್ಮೋಸ್ಟ್ 111-12 days something we shot. ಬರೋಸಲ್ 1 year 1.5 years ಆಯ್ತಾ? ಆಯ್ತು. ಇವರು 6 months ಅಲ್ಲೇ ಫಿಲಮ್ ಮಾಡಿದ್ದಾರೆ. ಸೊ ನಾವು ವಿತ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಬೋತ್ ಡೈರೆಕ್ಟರ್ಸ್, ಅವರು ಒಬ್ರು ಸ್ಟಾರ್ ಡೈರೆಕ್ಟರ್ ಅಂತಾರೆ, ಇವರು ಒಬ್ರು ನ್ಯೂ ಕಮರ್. ಇಫ್ ಯು ಹ್ಯಾವ್ ಟು ಚೂಸ್ ಬಿಟ್ವೀನ್ 2 directors, whom will you choose? No, you have to say. ಅಲ್ಲ, ನನಗೆ ಚೂಸ್ ಯಾಕೆ ಮಾಡಲೇಬೇಕಾ ಮೇಡಮ್? ಹೌದು, ಮಾಡಲೇಬೇಕು. ಅಂದ್ರೆ ಲೈಕ್ ವಾಟ್ ಎವರ್ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್ ಗಾಟ್ ಫ್ರಮ್ ಬೋತ್ ದ ಮೂವೀಸ್, ಫ್ರಮ್ ಬೋತ್ ದ ಡೈರೆಕ್ಟರ್ಸ್, ನೀವು ಇವಾಗ ಒಂದು ಕನ್ಕ್ಲೂಷನ್. ಇವಾಗ ಅವಾಗ ತರುಣ್ ಸರ್ ಹೇಳಿದ್ರು, ನನಗೆ ನನ್ನ ಹತ್ರ ಅವ್ರಿಗೆ ಕೆಲಸ ಪ್ರಾಬ್ಲಿ ತಗೊಳಕ್ಕೆ ಸುಲಭನೇ ಆಯ್ತು, ಯಾಕಂದ್ರೆ ಗೋಡೌನಲ್ಲಿ ಚೆನ್ನಾಗಿ ಟ್ರೈನಿಂಗ್ ಆಗಿತ್ತು ಅಂತ ಅವರು ಹೇಳಿದ್ರು. ಸೊ ಎಲ್ಲ ಒಂದ್ ಕಡೆ ಅವರಿಂದನೇ ಈ ಟೀಮಲ್ಲೇ ಈ ತರ ಒಂದು ರಿವ್ಯೂ ಬಂದಿದ್ದಾಗ ನನಗೇನು ಅನ್ಸುತ್ತೆ ಅಂದ್ರೆ ಅಲ್ಲಿ ಪ್ರಾಬ್ಲಿ ನನಗೆ ಆ ತರ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು. ಸೊ ಅಲ್ಲಿ ನಾನು ಕಲ್ತಿರೋದು ನನ್ನ ಸ್ಕೂಲ್ ತರ ಅಂದ್ರೆ ಅದಕ್ಕೆ ನಾನು ಅವ್ರಿಗೆ ಅವಾಗಲೇ ಮಾತಾಡ್ಸುವಾಗ ನಮ್ಮ ಗುರುಗಳವರು ಅವರೇ ನನಗೆ ತೋರಿಸಿರೋ ದಾರಿ ಅಂತ ಹೇಳಿದ್ದು. ಸೊ ಅಲ್ಲಿ ನಾನು ಕಲ್ತಿದ್ದು ನಾನು ಅಲ್ಲಿಂದ ಆಮೇಲೆ ಅಫ್ಕೋರ್ಸ್ ಅಲ್ಲೇ ನನ್ನ ತಿದ್ದಿ ರೀತಿ ಒಂದು ಕರ್ಕೊಂಡು ಬಂದ್ರು. ಇನ್ನು ನೆಕ್ಸ್ಟ್ ನಮ್ಗೆ ಏನ್ ಮಾಡಿದ್ರು ಬೇಸ್ಡ್ ಆನ್ ನಮ್ದು ನೆಕ್ಸ್ಟ್ ಏನ್ ಎಕ್ಸ್ಪೀರಿಯನ್ಸ್ ಇದ್ರು ಇಟ್ಸ್ ಬೇಸ್ಡ್ ಆನ್ ಪ್ರೀವಿಯಸ್ ನಮ್ ಕಲ್ತಿರೋದ್ಮೇಲೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅದು ಅಲ್ಲಿ ಅಫ್ಕೋರ್ಸ್ ಬಟ್ ಹ್ಯಾವಿಂಗ್ ಸೆಡ್ ದಟ್ ಇಲ್ಲಿ ನಮ್ದು ಈ ಸಿನಿಮಾ ನೋಡಿದ್ರೆ ಇಲ್ಲಿನ ಕ್ಯಾರೆಕ್ಟರ್ ಬೇರೆ ಇತ್ತು ಮ್ಯಾಮ್. ಅಲ್ಲಿ ನಾನು ಒಬ್ಬ ಕಾಲೇಜ್ ಹುಡುಗ ಆ ಥರ ಇದ್ದಿದ್ದು. ಇಲ್ಲಿ ನೀವು ನೋಡಿದ್ರು ಇವಾಗ ಟೀಸರು, ತುಂಬಾ ಒಂದು ಸಿಂಪಲ್ ಹುಡುಗ, ಒಂದು ಡ್ರೈವರ್ ಪಾತ್ರ ಮಾಡೋ ಹುಡುಗ ಬೇಸಿಕ್ಲಿ. ಸೊ ಆ ಥರ ಒಂದು ಪಾತ್ರ ಮಾಡೋದು ನನಗೆ ಇಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದು ಪುನೀತ್ ಸರ್. ತುಂಬಾ ನನಗೆ ಈ ಥರನೇ ಬೇಕು ಅಂತ. ಇನ್ಫ್ಯಾಕ್ಟ್ ನಮ್ಮ ಫಸ್ಟ್ ಶೆಡ್ಯೂಲ್ ಆಗಿದ್ದಾಗ ಅದ್ರದ್ದು ಎಲ್ಲ ಔಟ್ಪುಟ್ ನೋಡ್ಬಿಟ್ಟು ಪುನೀತ್ ಸರ್ ಬಂದ್ಬಿಟ್ಟು ಹೇಳಿದ್ರು, ಇಲ್ಲಿ ಇನ್ನೂ ಒಂಚೂರು ಸಾಫ್ಟ್ ಆಗಿ ಮಾಡಿ, ಅಂದ್ರೆ ತುಂಬಾ ನ್ಯಾಚುರಲ್ ಆಗಬೇಕು, ಇದಾಗಬೇಕು ಅಂತ ಇದು ಮಾಡೋದು. ಸೊ ಒಬ್ಬೊಬ್ರ ಹತ್ರ ನನಗೆ ಇವ್ರ ಹತ್ರ ಅಷ್ಟು ಕಲ್ತಿದ್ದೀನಿ. ಏನ್ ಗೊತ್ತಮ್ಮ, ನಾಳೆ ನಮ್ಮ ಪುನೀತ್ ಸರ್ ಕೆಲಸ ಕೊಟ್ರೆ ಇನ್ನೊಂದು ಇವಾಗ ನನಗೆಲ್ಲ ಹೋಗಿದ್ದು ಯಾಕೆ ಕಟ್ ಮಾಡ್ತಿರ್ಲಿ. Okay, but did you trust Tarun or did you trust in Puneet's story? Like, ಫಸ್ಟ್ ಸ್ಟೋರಿ ನನಗೆ ಅದಂತೂ ಫಸ್ಟ್ ನನಗೆ ಸ್ಟೋರಿ ಬಂದು ನಾನು ಅವಾಗಲೇ ಹೇಳ್ಕೊಂಡೆ, ಈ ಟೈಮ್ ನಾನು ಬರೋದ್ರಲ್ಲಿ ತುಂಬ ಸ್ಕ್ರಿಪ್ಟಲ್ಲಿ ಕೇಳ್ತಾ ಇದ್ದೆ, ಬಟ್ ಏನು ಮಾಡೋದು ಅಂತ ತುಂಬ ನನಗೆ ಒಂದು ಕನ್ಫ್ಯೂಷನ್ ಇತ್ತು. ಸೊ ನಾನು ಸ್ಕ್ರಿಪ್ಟೇ ಹುಡ್ತಾ ಇದ್ದು, ಅದೇ ನನ್ನ ಮೇನ್ ಪ್ರಯಾರಿಟಿ ಇದ್ದಿದ್ದು. ಪುನೀತ್ ಸರ್ದು ಸ್ಟೋರಿ ಕೇಳಿದ್ವಾಗ ನನಗೆ ಅದು ಒಳಗಡೆ ಒಂದು ಫೀಲ್ ಬರುತ್ತೆ, ಈ ಕತೆ ಹೇಳಬೇಕು, ಈ ಕತೆ ಮಾಡಬೇಕು ಅಂದ್ರೆ ಇದೇ ವಿಷಯ ಇದೆ ಅಂತ. ವಿಷಯ ಇದೆ ಅನ್ಸಿದ್ದು ಕತೆ ಫಸ್ಟ್, ಅದೇ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದು, ಇದೇ ಕರೆಕ್ಟ್ ನನ್ನ ಹೆಜ್ಜೆ ಅಂತ. ಸೊ ಅದ್ರ ಮೇಲೆ ನಾನು ನೆಕ್ಸ್ಟ್ ನೋಡಿದ್ನ. ಓಕೆ, ಒನ್ ಲಾಸ್ಟ್ ಕ್ವಶನ್. ಲೆಸನ್ಸ್ ಲರ್ನ್ಡ್ ಅಬೌಟ್ ಟೈಮ್ ಸೆನ್ಸ್ ಬಿಟ್ವೀನ್ ಪುನೀತ್ಸ್ ಫಿಲಮ್ ಅಂಡ್ ಪ್ರೇಮ್ಸ್ ಫಿಲಮ್. ಯಾಕೆ ನನಗೆ ಈ ಥರ ಎಲ್ಲ ಆಯ್ತು, ಬಟ್ ಇಲ್ಲ ಮ್ಯಾಮ್, ಬಟ್ ಅಲ್ಲಿ ಸ್ಕೇಲ್ ಬೇರೆ ತುಂಬಾ ವಿಷಯಗಳಿರುತ್ತೆ ಮ್ಯಾಮ್, ಸ್ಕೇಲ್ ಇರುತ್ತೆ. ಆ್ಯಂಡ್ ನೀವು ನ್ಯೂ ಕಮರ್ನ ಡೈರೆಕ್ಟ್ ಮಾಡಿದ್ದು, ಅವ್ರೇನ್ ಸ್ಟಾರ್ನ ಡೈರೆಕ್ಟ್ ಮಾಡಿಲ್ಲ. ಸ್ಕೇಲ್ ಬಗ್ಗೆ ಏಕಲವ್ಯ ನ್ಯೂ ಕಮರ್ ನಿಜ, ಬಟ್ ಅಲ್ಲಿ ನಾವು ನೋಡಿದ್ದ ಸ್ಕೇಲ್ ಇತ್ತಲ್ಲ ಮ್ಯಾಮ್, ಅಲ್ಲಿ ಶೂಟಿಂಗ್ ಲೊಕೇಶನ್ಸ್ ಶೂಟಿಂಗ್ ಲೊಕೇಶನ್ಸ್ ಆಗಿರ್ಲಿ ಎಲ್ಲ ಅದಕ್ಕಾದ ಒಂದು ಪ್ಲಾನಿಂಗ್ ಬೇಕಿತ್ತು. ಆ್ಯಂಡ್ ಅದಕ್ಕೆ ಅದೊಂದು ಟೈಮ್ ಹೊಳಿತು ಮ್ಯಾಮ್, ಇಲ್ಲಾದ್ರೆ ಏನಿಲ್ಲ ಅದನ್ನ ಟೋಟಲ್ ಮಾಡ್ಬೋದಾಗಿತ್ತ ಏನೋ. ಬಟ್ ಹಂಗಂತ ಇದನ್ನು ನಾವು 6 months ಶಾರ್ಟ್ ಪೀರಿಯಡ್ ಅನ್ಸುತ್ತಲ್ಲ ಮ್ಯಾಮ್, ದಟ್ ಈಸ್ ಬಿಕಾಸ್ ಅಫ್ಕೋರ್ಸ್ ತರುಣ್ ಸರ್ ಅವಾಗ ಹೇಳಿದ್ರು, ಇಲ್ಲಾಂದ್ರೆ ನಾವು ಇದು ಇನ್ನೂ ಬೇಗ ಮಾಡ್ತಿದ್ವಿ. ನಮ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲಿ ಅದು ನಮಗೆ ಪ್ರಾಬ್ಲಮ್ ಬಂದಿತ್ತು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಒಂಚೂರು ಪ್ರಾಬ್ಲಮ್ಸ್ ಬಂತು ಲೊಕೇಶನ್ ವೈಸು. ಸೊ ಇಟ್ಸ್ ದ ಸೇಮ್ ಪ್ರಾಬ್ಲಮ್. ಒಂದೊಂದ್ಸಲಿ ಸ್ಕೇಲ್ ಏನಿರುತ್ತೆ ಅದ್ರ ಮೇಲೆ ಟೈಮ್ ಇರುತ್ತೆ ಮ್ಯಾಮ್. ಸೊ ರಕ್ಷಿತಾ ಅವರನ್ನ ನೋಡಿದಾರೆ ಇದು ಫಿಲ್ಮ್ಸ್
ಇಲ್ಲ ಇವಾಗ ಈ ಟೀಸರ್ ಏನು ಬಂದಿದೆ ಅದನ್ನ ನೋಡಿರ್ತಾರೆ ಇಷ್ಟೊತ್ತು, ಅದು ಬಿಟ್ಟರೆ ಇಲ್ಲ, ಸಿನಿಮಾವನ್ನು ನೋಡಿಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.